ಕೇರಳದಲ್ಲಿ ಮಾಡಿದ ಒಂದು ಭಾಷಣದ ನಂತರ ಮಾಧ್ಯಮಗಳಿಗೆ ಕೊಟ್ಟ ಪ್ರತಿಕ್ರಿಯೆ ಕಾಂಗ್ರೆಸ್ಗೆ ತುಂಬ ಮುಜುಗರ ತರುವಂಥದ್ದಾಗಿತ್ತು. ಎಂ ಜಿ ಮಹೇಶ್ವರ್ ಅವರು ಬಿಜೆಪಿಯಿಂದ ಇದನ್ನು ಆಂತರಿಕ ಪ್ರಜಾಪ್ರಭುತ್ವ ಅಂತಾರ್ರಿ. ನಿಮ್ಮ ಪಕ್ಷದಲ್ಲಿ ಇದು ಮಾಡೋದಕ್ಕಾಗತ್ತಾ? ಈ ವಿಷಯದಲ್ಲಿ ನನಗೆ ಮೋದಿಯವ್ರ ಬಗ್ಗೆ ಭಿನ್ನಾಭಿಪ್ರಾಯ ಇದೆ, ಹೇಳಿ ಸರ್ವೈವ್ ಆಗಲಿ ನೋಡೋಣ. ಮಾರ್ಗದರ್ಶಕ ಮಂಡಳಿಯಲ್ಲಿ ಮಣಿಶಂಕರಯ್ಯರು ಒಂದು ರೀತಿ ಹರಕು ಬಾಯಿ, ಅವ್ರ ಮಾತುಗಳೆಲ್ಲ ವಿವಾದ ಎಲ್ಲವೂ ಆಗಿದ್ರೂ ಕೂಡ ಈ ಇಡೀ ಒಂದು ಹೇಳಿಕೆ ಒಳಗಡೆ ನಾವು ಚರ್ಚೆ ಮಾಡಬೇಕಾಗಿರುವಂಥ ಒಂದು ಪಾರ್ಟ್ ಏನಪ್ಪ ಅಂತಂದರೆ, ಅವರು ಅಂಬೇಡ್ಕರ್ ಅವರ ಸೂಕ್ತಿಯನ್ನು ಉಲ್ಲೇಖ ಮಾಡಿದರು, ಬಿ ಎ ಪಾರ್ಟ್ ಆರ್ ಬಿ ಪಾರ್ಟ್ ಅಂತೇಳಿ. ಅಂದರೆ ಒಂದು ಅಪಕ್ವವಾದಂಥ ಒಂದು ಅಪ್ರಬುದ್ಧ ನಾಯಕತ್ವ ಹೇಗೆಲ್ಲ ನಡೀತಾ ಇದೆ ಕಾಂಗ್ರೆಸ್ಸಿನ ಒಳಗಡೆ ಅಂತಕ್ಕಂಥದ್ದನ್ನು ಸೂಚಿಸ್ತಕ್ಕಂಥ ಮಾತಾದ್ರಾಗ ಹೇಗೆ ಅಪ್ರಬುದ್ಧ ಅಂತ ಹೇಳಿ ಬಿಜೆಪಿ ಇದೆ ರಾಜ್ಯ ಮಟ್ಟದಲ್ಲಿ ಸ್ವಲ್ಪ ಇದೆ ಅಪ್ರಬುದ್ಧ ಭಾಷೆ ಲ್ಯಾಂಗ್ವೇಜ್ ಬೇಕು ಅಂತಂತಂದ್ರೆ ಆಪರೇಷನ್ ಸಿಂಧೂರ ಆಯ್ತು. ಶಶಿ ತರೂರ್ ಅವ್ರನ್ನ ದೇಶದ ರೆಪ್ರೆಸೆಂಟ್ ಆಗಿ ಕಳಿಸುವಂಥದ್ದು ಒಂದು ಪ್ರೋಸೆಸ್ ಇರ್ತಕ್ಕಂಥ ಒಬ್ಬ ರಾಷ್ಟ್ರದ ವಿರೋಧ ಪಕ್ಷದ ನಾಯಕ ಹೇಗೆ ನಡ್ಕೊಳ್ಬೇಕು? ಹಂಗೆ ವಾಜಪೇಯಿ ಅವ್ರನ್ನ ಕಳಿಸಿದ್ರು. ನಾನು ನಿಮ್ಗೆ ಹೇಳೋದು, ವಾಜಪೇಯಿ ಅವರು ಹೋಗಿದ್ರು, ಜಿನಿವಾದಲ್ಲಿ ಅಡ್ರೆಸ್ ಮಾಡಿದ್ರು, ನರಸಿಂಹರಾವ್ ಕಳಿಸಿದ್ದಲ್ಲ ಒಂದು ಸತ್ಯ. ಅರೆ ರಾಹುಲ್ ಗಾಂಧಿ ಹೇಗೆ ಈ ಇಡೀ ನಿಯೋಗವನ್ನ ಹೋಗುವಂಥವ್ರ ಬಗ್ಗೆ ಹೇಗೆ ಒಬ್ಬ ಅಪ್ರಬುದ್ಧವಾಗಿ ನಡ್ಕೊಂಡ್ರು, ಹೆಂಗ್ ನಡ್ಕೊಂಡ್ರು, ಏನ್ ಮಾತಾಡಿದ್ರು ಗೊತ್ತಾಯ್ತಾನೆ, ಹೇಗೆ ನಡ್ಕೊಂಡ್ರು, ಹೇಗೆ ಅವ್ರನ್ನ ಇದಕ್ಕೆ ಹೇಗೆ ಶಶಿ ತರೂರ್ ಅವರು ಪತ್ರದ ಮೇಲೆ ಪತ್ರ ವೋಕಲ್ ಆಗಿ ಹೇಗೆ ಹೇಳ್ಬೇಕಾಗಿ ಬಂತು ಅಂತ ಏನ್ ಹೇಳಿದ್ರು? ಒಂದ್ ನಿಮಿಷ, ನಟರಾಜ್ ಯಾಕೆ ಈ ತರ ಆಡ್ತಾ ಇದ್ದೀರಾ? ನಟರಾಜ್ ಗೌಡ್ರ ಅವ್ರ ಮಾತು ಮುಗಿಸ್ಲಿ. ನಟರಾಜ್ ಗೌಡ್ರ ನಿಮ್ಗೆ ಸಫಿಷಿಯಂಟ್ ಟೈಮ್ ಕೊಡ್ತೀನಿ. ಸಫಿಷಿಯಂಟ್ ಟೈಮ್ ಕೊಡ್ತೀನಿ ನಿಮ್ಗೆ, ತಮ್ಮ ರಿಯಾಕ್ಟ್ ಮಾಡೋದಕ್ಕೆ ಸಫಿಷಿಯಂಟ್ ಟೈಮ್ ಕೊಡ್ತೀನಿ. ನಟರಾಜ್ ಗೌಡ್ರ ಪ್ಲೀಸ್, ನಟರಾಜ್ ಗೌಡ್ರ ಪ್ಲೀಸ್ ಕೇಳಿ. ಹೇಗೆ ಇದನ್ನ ಈ ಒಂದು ಆ್ಯಂಗಲಲ್ಲಿ ಅವರು ಇದನ್ನು ಹೇಳಿದಂಥದ್ದು, ಯಾಕೆ ಅವರು ನೆಹರು ಲೆಗಸಿಯಿಂದ ಹಿಡಿದು ರಾಜೀವ್ ಗಾಂಧಿ ಲೆಗಸಿ ತನಕ ನನ್ನನ್ನು ಗುರುತಿಸ್ಕೊಳ್ತೀನಿ, ಈಗ ಯಾಕೆ ರಾಹುಲಿಯನ್ ನಾನು ಆಗಲ್ಲ ಅಂತ ಹೇಳಿದ್ರು ಅಂತಂತಂದರೆ ಈ ಇಮ್ಮೆಚ್ಯೂರ್ ಬಿಹೇವಿಯರ್ ಇದೆಯಲ್ಲ. ಈ ನೆಹರು ಮೇಲೆ ಪ್ರೀತಿ ಬಂತ ನಿಮಗೆ? ನೆಹರು ಮೇಲೆ ಪ್ರೀತಿ ಅಲ್ಲ, ನನಗಲ್ಲ ಅವ್ರು ಹೇಳಿರ್ತಕ್ಕಂಥದ್ದು. ಆದರೆ ಇದರ ಅರ್ಥ ಏನು ಅಂತಂತಂದ್ರೆ, ಇಂಥ ಒಬ್ಬ ಅಪ್ರಬುದ್ಧ ನಾಯಕತ್ವದ ಇವತ್ತು ಭಾರತಕ್ಕೆ ಇವತ್ತು ಗಂಡಾಂತರ ಆಗಿರ್ತಕ್ಕಂಥದ್ದು. ಇದು ಅಲಾರಾಮಿಂಗ್. ಅವ್ರ ಜೊತೆಗಾರರು ಅವರ ಕುಟುಂಬದ ಜೊತೆ ಒಡನಾಟ ಮಾಡಿರ್ತಕ್ಕಂಥದ್ದು ದಾಸ್ಯತೆ. ನಿಮಗೆ ಲಾಭನೇ ಆಗಿದೆ ಅಲ್ವಾ? ಅಲ್ಲ, ನಾವೇನು ನಷ್ಟ ಅಂತ ಯಾರು ಹೇಳಿದ್ದು? ನಮಗೆ ನಾನು ಹೇಳಿದಂಥದ್ದು ಒಬ್ಬ ಮನಸ್ಥಿತಿ ಅವ್ರು ಹೇಗಿದ್ರೆ ದಾಸ್ಯವಾಗಿರ್ಬೇಕು ಅಂತೇಳಿ. ವಿವೇಕ ಇದ್ದಂಥವ್ರಿಗೆ, ವಿಚಾರ ಇದ್ದಂಥವ್ರಿಗೆ, ಸಿದ್ಧಾಂತ ಇರೋರಿಗೆ ಅಲ್ಲಿ ಸ್ಪೇಸ್ ಇಲ್ಲ ಅಂತ. ಇದ್ರ ಅರ್ಥ ಏನು? ಅಲ್ಲಿ ಸ್ಪೇಸ್ ಇಲ್ಲ ಅಂತೇಳಿ. ಯಾರೆಲ್ಲ ಬಟ್ಟಿಂಗಿಗಳಿದ್ದಾರೆ, ಯಾರೆಲ್ಲರೂ ಕೂಡ ಈ ಥರದ ದಾಸ್ಯದ ಒಳಗಡೆ ಇರೋ ಅಂಥವ್ರಿಗೆ ಅವಕಾಶ ಇದೆ ಅಂತ. ನಿಮ್ಮಲ್ಲೂ ಮಾರ್ಗದರ್ಶಕ ಮಂಡಲ ಅಲ್ಲ, ಈಗ ಇಲ್ಲಿ ಒಂದು ವಿಷಯ ಹೇಳ್ತೇನೆ. ಇಲ್ಲಿ ನೀವು ಭಾಳ ಹಿರಿಯರಿದ್ದೀರಿ. ಒಂದು ಮಾತು, ಅಂಬೇಡ್ಕರ್ ಅವರ ಸೂಕ್ತವನ್ನು ಅವ್ರು ಯಾಕೆ ಅದನ್ನು ಉಲ್ಲೇಖ ಮಾಡಿದ್ರು ಅನ್ನೋಂಥದ್ದು ಇವತ್ತಿರ್ತಕ್ಕಂಥದ್ದು ಮೈನ್ ಫೋಕಸಿಂಗ್ ಪಾಯಿಂಟ್ ಅಂತೇನೋ, ಒಬ್ಬ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಒಬ್ಬ ನಾಯಕತ್ವನೇ ಇಲ್ದಿರ್ತಕ್ಕಂಥದ್ದು ಬಿಟ್ಟಾಕ್ರೆ ಕಾಂಗ್ರೆಸ್ಸಿನ ಬಗ್ಗೆ ನಮ್ಗೆ ಬೇಡ, ನೀವೇನಾದ್ರು ಮಾಡ್ಕೊಳ್ಳಿ, ಅದರದ್ದು ಆಂತರಿಕ ವಿಚಾರ ನಮಗೆ. ಆದರೆ ದೇಶದ ಸಲುವಾಗಿ ತೆಗೆದುಕೊಂಡಂಥ ನಿರ್ಧಾರಗಳು ಕೂಡ ಹೇಗೆ ನಡ್ಕೊಳ್ತಾರೆ, ಪೂರ್ಣ ಮಾಹಿತಿ ಗೊತ್ತಿಲ್ಲದೆ, ಪೂರ್ಣ ಇಲ್ಲದೆ ಅವ್ರು ಬರ್ತಕ್ಕಂಥ ವಿಷಯಕ್ಕೆ ಬನ್ನಿ ಸರ್, ವಿಷಯಕ್ಕೆ ಬನ್ನಿ. ಈ ವಿಷಯಕ್ಕೆ ಏನು ಇದನ್ನ ಆಂತರಿಕ ಪ್ರಜಾಪ್ರಭುತ್ವ ಅಂತ ಯಾಕೆ ನೋಡಬಾರ್ದು? ಇಲ್ಲ, ಆಂತರಿಕ ಇತ್ತಲ್ಲ, ಇದೀವ್ಯಾಕೆ ಚರ್ಚೆ ಮಾಡ್ತಾ ಇದ್ದೀರಾ? ಆ ಪಕ್ಷದ ಸುಪ್ರೀಂ ಲೀಡರ್ ಬಗ್ಗೆ ತಮ್ಮಲ್ಲಿರುವಂತಹ ಭಿನ್ನಾಭಿಪ್ರಾಯವನ್ನು ಬಹಿರಂಗವಾಗಿ ಜನರ ಮುಂದೆ ಹೇಳುವ ಅಧಿಕಾರ ಅಲ್ಲಿದೆ. ಅದೇನೇ ನಾನು ಕೂಡ ಹೇಳ್ತಿರೋದು. ಆ ಬಹಿರಂಗ ಯಾಕೆ ಪಡಿಸಿದ್ರು ಅಂತ ಅವರೆಲ್ಲೂ ಇವ್ರು ಹೇಳೋದಲ್ಲ, ರಾಜ್ಯಸಭಾ ಕೊಟ್ಟಿಲ್ಲ, ಆ ಕಾರಣಕ್ಕೋಸ್ಕರ ನಾನು ವಿರೋಧ ಮಾಡ್ತಾ ಇದ್ದೀನಿ ಅಂತ ಹೇಳಲಿಲ್ಲ. ಅವರು ಈ ಪಾರ್ಟನ್ನು ಯಾಕೆ ಕೊಟ್ಟು ಮಾಡಿದ್ರು ಅಂತಂತಂದ್ರೆ, ಈ ಯಾರು ನಾಯಕತ್ವ ಕಾಂಗ್ರೆಸ್ಸಿಗರು ಅಂತ ಭಾವಿಸಿರ್ತಕ್ಕಂಥ ಇವತ್ತಿನ ರಾಹುಲ್ ಗಾಂಧಿ ಅವರ ನಾಯಕತ್ವ ಇದೆ, ಆ ನಾಯಕತ್ವ ಪಕ್ವವಿಲ್ಲ, ಅದು ದೇಶಕ್ಕೆ ಒಳಿತಿಲ್ಲ ಅಂತಕ್ಕಂಥ ಮಾತನ್ನ ಅಡ್ರೆಸ್ ಮಾಡೋಂಥದ್ದು. ಮಹೇಶ್, ಅರುಣ್ ಶೌರಿ ಇದ್ರಲ್ವಾ ನಮ್ಮಲ್ಲಿ, ವೈಚಾರಿಕವಾಗಿ ತುಂಬಾ ಗಟ್ಟಿ ಇದ್ದ ನಾಯಕ ಇದ್ರು ಅರುಣ್ ಶೌರಿ, ನಿಮ್ಮ ಪಾರ್ಟಿ ಜೊತೆಗಿದ್ರು. ಅವರು ರಾಜ್ಯಸಭೆ ಕೊಡದೇ ಇದ್ದಾಗ, ಕೇಂದ್ರದಲ್ಲಿ ಹಣಕಾಸು ಮಂತ್ರಿ ಮಾಡದೇ ಇದ್ದಾಗ ನರೇಂದ್ರ ಮೋದಿ ಅವ್ರನ್ನ ಟೀಕಿಸಿ ಹೊರಗಡೆ ಹೋದ್ರು. ಅವರು ಸುಬ್ರಹ್ಮಣ್ಯನ್ ಸ್ವಾಮಿ ನಿಮಗಿಂತ ಜಾಸ್ತಿ ವೈಚಾರಿಕವಾಗಿ ಬದ್ಧತೆ ಇರೋರು. ಅವ್ರು ಏನ್ ಟೀಕೆ ಮಾಡ್ತಿದ್ದಾರೆ ಇವತ್ತು ಸುಬ್ರಹ್ಮಣ್ಯ ಸ್ವಾಮಿ? ಮಾಡಬೇಡಿ ಪ್ರಶಾಂತ್ ಅವರು, ಒಂದು ವಿಷಯ ಹೇಳ್ತೇನೆ. ಯಾರಿಗೋ ಒಬ್ರು ಅಧಿಕಾರ ಅಂತಕ್ಕಂಥದ್ದು, ನಾವು ಒಂದು ವಿಷಯ ಹೇಳ್ತೀವಿ ಕೇಳಿ,
ಅಧಿಕಾರದ ಸಲುವಾಗಿ ಇದನ್ನ ರೆಬೆಲಿಯನ್ ಮಾಡ್ತಾ ಇದ್ದಾರೆ ಅಂತ ಆ ತರ ಭಾವಿಸ್ಬೇಡಿ. ನೀವು ನಾವು ಭಾವಿಸ್ತಾ ಇಲ್ಲ ರೀ. ಕ್ರೊನಾಲಜಿ ಆಫ್ ತಗೊಂಬನ್ನಿ. ರೀ, ಗುಲಾಬ್ ನಬಿ ಆಜಾದ್ ತಗೊಂಬನ್ನಿ, ಹೇಮಂತ್ ಬಿಸ್ವಾ ಶರ್ಮಾ ತಗೊಂಬನ್ನಿ, ಮೊನ್ನೆ ಕೊಟ್ಟಿರ್ತಕ್ಕಂಥ ಅಸ್ಸಾಮಿನ ಮಾಜಿ ಕಾಂಗ್ರೆಸ್ ಅಧ್ಯಕ್ಷರು ಅವ್ರ ತನಕ ತಗೊಂಬನ್ನಿ. ನೀವು ಆಲ್ ರ್ಯಾಂಕ್ ಅಂಡ್ ಫೇಲ್ ತಗೊಂಬನ್ನಿ. ಆಲ್ ರ್ಯಾಂಕ್ ಅಂಡ್ ಫೇಲ್ ತಗೊಂಡ್ಬಂದಿರ್ತಕ್ಕಂಥ ಅಡ್ರೆಸ್ ಓಕೆ, ನೀವು ಹೇಳೋದಲ್ಲ ಅವ್ರದ್ದು ಪಾರ್ಟಿ ರಮೇಶ್, ನಂದೊಂದು ಪ್ರಶ್ನೆ ಜನ ಕೇಳಿ. ಒಪ್ಪಿಟ್ಟಿದಾರಾ? ಕಾಂಗ್ರೆಸ್ ಜನ ಒಪ್ಪಿದಾರಾ? ನಂದೊಂದು ಪ್ರಶ್ನೆ ಇದೆ ಕೇಳಿ. ನೀವೊಂದಲ್ಲ. ನೀವೀಗ ಅಧಿಕಾರದಲ್ಲಿದ್ದೀರಿ, ಹಂಗಲ್ಲ ಹಾಗಲ್ಲ ಪ್ರಶಾಂತ್. ನಿಮ್ಮನ್ನು ಚಾಲೆಂಜ್ ಮಾಡ್ತಾ ಇಲ್ಲ. ಹಾಗಲ್ಲ, ನಾಳೆ ನಾನು ಹೇಳ್ತೀನಿ ಕೇಳಿ, ಯಡಿಯೂರಪ್ಪನವರು ಇಲ್ಲಿ ಮುಖ್ಯಮಂತ್ರಿ ಆಗಿದ್ರು ಅಲ್ವಾ? ಸ್ವಲ್ಪ ಕೆಳಮಟ್ಟಕ್ಕೆ ಬರೋಣ, ರಾಜ್ಯ ಮಟ್ಟಕ್ಕೆ ಬರೋಣ. ಯಡಿಯೂರಪ್ಪನವರು ಇಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಆಸ್ ಸೂನ್ ಆಸ್ ಅವ್ರನ್ನ ಅಧಿಕಾರದಿಂದ ಇಳಿದ ತಕ್ಷಣ ನಿಮ್ಮನ್ನು ಚಾಲೆಂಜ್ ಮಾಡಿದ್ರು. ಗೋಪಿನಾಥ್ ಮುಂದೆ ಅಹಮದ್ ಪಟೇಲ್ ಮನೆಗೆ ಹೋಗಿದ್ರು ರೀ, ಮದರ್ ತೆರೇಸಾ ಕ್ರೆಸೆಂಟ್ ರೋಡಲ್ಲಿ ಗೋಪಿನಾಥ್ ಮುಂದೆ. ಯಾಕೆ? ಗಡ್ಕರಿ ಅವರನ್ನು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿದಾಗ ಅವ್ರಿಗೆ ಅನ್ನಿಸ್ತು ನನಗಿಲ್ಲೇನು ಅವಕಾಶ ಇಲ್ಲ, ನಾನು ಹೋಗ್ತೀನಿ ಅಂತ ಹೊರಟ್ರವರು. ಮದನ್ ಲಾಲ್ ಖುರಾನ ನೀವು ಮುಖ್ಯಮಂತ್ರಿ ಮಾಡಿದ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.